ಮುಡಾ ಸೈಟ್ ಹಂಚಿಕೆ ಗೋಲ್ಮಾಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಪತ್ನಿ ಮತ್ತು ಸಚಿವ ಭೈರತಿ ಸುರೇಶ್ಗೆ ತಾತ್ಕಾಲಿಕವಾದ ರಿಲೀಫ್ ಈಗ ಲಭ್ಯ ಆಗಿದೆ. ಇವತ್ತೇ ಅಂದ್ರೆ ನಿನ್ನೆನೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಇಡಿ ಕೊಟ್ಟಿದ್ದ ನೋಟಿಸ್ ಸದ್ಯಕ್ಕೆ ತಡೆ ಆಜ್ಞೆ ಸಿಕ್ಕಿದೆ ಹೈಕೋರ್ಟ್ನಿಂದ. ಸಿಎಂ ಪತ್ನಿ ಅವರಿಗೆ ಎರಡನೇ ಬಾರಿಗೆ ನೋಟಿಸ್ ಅನ್ನು ಸರ್ವ್ ಮಾಡಲಾಗಿತ್ತು ಮತ್ತು ಸಚಿವ ಭೈರತಿ ಸುರೇಶ್ ಅವರಿಗೆ ನೋಟಿಸ್ ಅನ್ನು ಸರ್ವ್ ಮಾಡಲಾಗಿತ್ತು. ಸರ್ವ್ ಆಗ್ತಾ ಇದ್ದಂಗೆ ಈ ಬಗ್ಗೆ ಕೋರ್ಟ್ ಮೆಟ್ಟಿಲೇರಿದ್ರು ಇಬ್ಬರು. ಇಡಿ ವಿಚಾರಣಾ ಬಲವಂತದ ಕ್ರಮ ಬೇಡ ಅಂತ ಹೈಕೋರ್ಟ್ ಹೇಳಿದೆ. ಇಡಿ ಹೊರಡಿಸಿರುವಂತಹ ಸಮನ್ಸ್ ಸದ್ಯಕ್ಕೆ ತಾತ್ಕಾಲಿಕವಾಗಿ ತಡೆ ಕೊಡ್ತಿದ್ದೀನಿ ಅಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ಆದೇಶವನ್ನು ಕೊಟ್ಟಿದೆ. ಜೊತೆಗೆ ಮುಡಕ್ಕೆ ಸಿಬಿಐ ತನಿಖೆಗೆ ಕೋರಿದ್ದ ಅರ್ಜಿ ಕೂಡ ಒಂದ್ ಕಡೆ ವಿಚಾರಣೆ ಆಗ್ತಾ ಇತ್ತು. ಆ ನಡುವೆ ವಾದ ಪ್ರತಿವಾದವನ್ನ ಆಲಿಸಿ ತೀರ್ಪನ್ನು ಹೈಕೋರ್ಟ್ ಕಾಯ್ದಿರಿಸಿದೆ. ಈ ಕೇಸಲ್ಲೂ ಸಿಎಂ ಕುಟುಂಬಕ್ಕೆ ಸ್ವಲ್ಪ ಮಟ್ಟಿಗಿನ ರಿಲೀಫ್. ಎರಡು ಕೇಸ್ಗಳ ವಿಚಾರಣೆಯನ್ನ ಫೆಬ್ರವರಿ 10ನೇ ತಾರೀಕು ಮುಂದೂಡಿದೆ ಕೋರ್ಟ್. ಒಂದು ಕೇಸ್ದು ವಿಚಾರಣೆ, ಇನ್ನೊಂದು ಆದೇಶ ಕಾಯ್ದಿರಿಸಿದ್ದಾರೆ. ಹಾಗಾಗಿ ಜಡ್ಜ್ಮೆಂಟ್ ಅನ್ನು ಓದೋದೊಂದೇ ಬಾಕಿ ಇರುತ್ತೆ. ಅದು ಎನಿ ಟೈಮ್ ಇನ್ ಬಿಟ್ವೀನ್, ಅಂದರೆ ಫೆಬ್ರವರಿ 10ರ ಒಳಗೆ ಯಾವುದೇ ಸಂದರ್ಭದಲ್ಲಿ, ಯಾವುದೇ ಸಮಯದಲ್ಲಿ, ಯಾವುದೇ ದಿನಾಂಕ ಆಗಬಹುದು. ಬೆಳಿಗ್ಗೆ ಗೊತ್ತಾಗುತ್ತೆ ಯಾವ್ಯಾವ ಬೆಂಚಲ್ಲಿ ಏನೇನು ಶೆಡ್ಯೂಲ್ ಆಗಿದೆ ಅಂತ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಸದ್ಯಕ್ಕೆ ಅಂದರೆ ನಿನ್ನೆ ತಲೆ ಮೇಲೆ ತೂಗ್ತಾ ಇದ್ದಂಥ ತೂಗುಗತಿಯಿಂದ ಬಚಾವಾಗಿದ್ದಾರೆ. ಆದರೆ ತೂಗುಗತಿಯಲ್ಲಿಂದ ಕ್ಲಿಯರ್ ಆಯಿತಾ ಅಂತಂದರೆ ಇಲ್ಲ. ಸದ್ಯಕ್ಕೆ ಅದರ ಹೈಟ್ ಸ್ವಲ್ಪ ಜಾಸ್ತಿ ಆಗಿದೆ. ತಾತ್ಕಾಲಿಕವಾಗಿ ರಿಲೀಫು ಫೆಬ್ರವರಿ 10ನೇ ತಾರೀಕುವರೆಗೂ ಮಾತ್ರ. ಆ ನಡುವೆ ಮುಖ್ಯಮಂತ್ರಿಗಳ ಪತ್ನಿಗೂ ಕೂಡ ಇಡಿ ಎರಡನೇ ಬಾರಿಗೆ ನೋಟಿಸ್ ಕೊಟ್ಟಿತ್ತು, ಸಮನ್ಸ್ ಜಾರಿ ಮಾಡಿತ್ತು. ವಿಚಾರಣೆಗೆ ಬನ್ನಿ, ಒಂದಿಷ್ಟು ವಿಚಾರಣೆ ಇದೆ ನಿಮ್ಮನ್ನು ಮಾಡೋದು ಅಂತ. ಜೊತೆಗೆ ಸಚಿವ ಭೈರತಿ ಸುರೇಶ್ ಅವ್ರಿಗೂ ಕೂಡ ಈ ನೋಟಿಸನ್ನು ಇಡಿ ಸರ್ವ್ ಮಾಡಿತ್ತು. ಆ ಎರಡು ನೋಟಿಸ್ಗಳಿಗೆ ಸದ್ಯ ತಾತ್ಕಾಲಿಕವಾಗಿ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಯಾಕಂದರೆ CBI ಪ್ರಕರಣಕ್ಕೆ ಸಂಬಂಧಪಟ್ಟಂಥ ತೀರ್ಪು ಇನ್ನೇನು ಕೆಲವೇ ದಿನಗಳು ಬರುತ್ತೆ. ಅಲ್ಲಿವರೆಗೂ ಯಾವುದೇ ಒತ್ತಾಯದ ಕ್ರಮ ಬೇಡ ಅಂತ ಸಚಿವ ಭೈರತಿ ಸುರೇಶ್ ಈ ಪ್ರಕರಣದಲ್ಲಿ ನಾನು ಆರೋಪಿನೇ ಅಲ್ಲ, ಹಾಗಾಗಿ ಸುಮ್ಮನೆ ನನ್ನನ್ನು ಎಳಕ್ಕೆ ತಂದಿದ್ದಾರೆ, ಆದ ಕಾರಣ ನನಗೆ ವಿನಾಯಿತಿ ಕೊಡಬೇಕು ಅಂಥೇಳಿ ಮನವಿ ಮಾಡಿದರು. ಆ ಮನವಿಗೂ ಕೂಡ ಸದ್ಯಕ್ಕೆ ಪುರಸ್ಕಾರ ಸಿಕ್ಕಿದೆ. ಪುರಸ್ಕಾರ ಸಿಕ್ಕಿರುವ ಆ್ಯಂಗಲ್ಗಳು ಅಥವಾ ಅದರ ಬೇಸ್ ಬೇರೆ ಇರ್ಬೋದು, ಆದರೆ ಪುರಸ್ಕಾರ ಅಂತ ಸಿಕ್ಕಿದೆ. ಸದ್ಯಕ್ಕಂತೂ ತಾತ್ಕಾಲಿಕ ರಿಲೀಫ್ ಫೆಬ್ರವರಿ 10ನೇ ತಾರೀಕುವರೆಗೂ. ಭೈರತಿ ಸುರೇಶ್ ಅವ್ರಿಗೂ ಏನೂ ಟೆನ್ಷನ್ ಇಲ್ಲ, CM ಪತ್ನಿಯವ್ರಿಗೂ ಸದ್ಯಕ್ಕೆ ಏನು ಟೆನ್ಷನ್ ಇಲ್ಲ. ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳಿಗೂ ಕೂಡ ತಲೆ ಮೇಲೆ ಇದ್ದಂತಂದರೆ ಏನಾಗುತ್ತೆ ಅನ್ನುವಂಥ ಕುತೂಹಲ ಇದ್ದರೆ ಆ ಕುತೂಹಲ ಸ್ವಲ್ಪ ದಿನಗಳ ಮಟ್ಟಿಗೆ ಪೋಸ್ಟ್ಪೋನ್ ಆಗಿದೆ. ಸೊ ಫೆಬ್ರವರಿ 10ರ ಒಳಗೆ ಒಂದು CBI ಕೇಸ್ ಸಂಬಂಧಪಟ್ಟಂಥ ವಿಚಾರಣೆ ಏನಾಗಿದೆ ಅದರ ಜಡ್ಜ್ಮೆಂಟ್ ಬರುತ್ತೆ. ಇನ್ನೊಂದು ಕಡೆ ಆ ಜಡ್ಜ್ಮೆಂಟ್ನ ಆಧಾರದ ಮೇಲೆ ಭೈರತಿ ಸುರೇಶ್ ಇಡಿ ವಿಚಾರಣೆಗೆ ಹೋಗಬೇಕಾ ಬೇಡವಾ, ಒಂದು ವೇಳೆ CBIಗೆ ಕೊಟ್ಬಿಟ್ರೆ ಇಡಿ ವಿಚಾರಣೆಗೆ ಯಾಕೆ, ಅಥವಾ CBI ಕೇಸ್ ಹೋಗೋದೇ ಇಲ್ಲ ದರ್ ಇಸ್ ನಥಿಂಗ್ ಸೋ ಸೀರಿಯಸ್, ಇದು ಇಲ್ಲಿಗೆ ಆಯ್ತಲ್ಲ, ಮುಗಿದಿತ್ತಿದು, ಲೋಕಾಯುಕ್ತನೇ ಸಾಕು ಅಂತ ಕೋರ್ಟ್ ಅಭಿಪ್ರಾಯ ಪಡುತ್ತಾ, ಅಂಥದ್ದೇನಾದರೂ ಅಭಿಪ್ರಾಯ ಪಟ್ಟರೆ ಇಲ್ಲಿ ಇಡಿ ಕೇಸ್ ದಾಖಲು ಮಾಡ್ಕೊಳ್ಳೋದು, ವಿಚಾರಣೆ ಮಾಡೋದು ಇವೆಲ್ಲವೂ ಕೂಡ ವೇಸ್ಟ್ ಆಗುತ್ತೆ. ಆದ್ದರಿಂದ ಸದ್ಯಕ್ಕೆ ತಾತ್ಕಾಲಿಕವಾಗಿ ಏನೂ ಬೇಡ, ಮುಂದಿನ ಆದೇಶ ಬರುತ್ತಲ್ಲ, ಆ ಆದೇಶ ಬಂದ ಮೇಲೆ ಮತ್ತೇನು ಅನ್ನೋದು ನಿರ್ಧಾರ ಮಾಡೋಣ ಅನ್ನೋ ರೀತಿಯಲ್ಲಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ, ಧಾರವಾಡದ ವಿಭಾಗೀಯ ಪೀಠ ಈ ಆದೇಶವನ್ನು ಹೊರಡಿಸಿರೋದು. ಆನಂದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಭೈರತಿ ಸುರೇಶ್ ಮತ್ತು CM ಪತ್ನಿಗೆ ತಾತ್ಕಾಲಿಕ ರಿಲೀಫು ಅಂತ, ಎಲ್ಲಿವರೆಗೆ ರಿಲೀಫು? ಇಡೀ ಇನ್ಮೇಲೆ ಅವ್ರನ್ನ ಕರೆಯೋದೇ ಇಲ್ಲ, ವಿಚಾರಣೆ ಮಾಡೋದಿಲ್ಲ ಅನ್ನೋ ರೀತಿಯ ರಿಲೀಫಾ, ಅಥವಾ ಸದ್ಯಕ್ಕೆ ರಿಲೀಫ್ ಅಷ್ಟೇನಾ ಇದು? ಖಂಡಿತವಾಗ್ಲೂ ಪ್ರಣತ್, ಸದ್ಯಕ್ಕಷ್ಟೇ CM ಸಿದ್ದರಾಮಯ್ಯ ಮತ್ತೆ ಅವರ ಫ್ಯಾಮಿಲಿಗೆ, ಹಾಗೆ ಸಚಿವ ಭೈರತಿ ಸುರೇಶ್ ಅವರಿಗೆ ಸದ್ಯಕ್ಕೆ ತಾತ್ಕಾಲಿಕ ರಿಲೀಫ್ ಅನ್ನ ಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ಸಡನ್ ಆಗಿ ಇಡಿ ಅಧಿಕಾರಿಗಳು ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ CM ಪತ್ನಿ ಪಾರ್ವತಿ ಅವರಿಗೆ ಹಾಗೆ ಸಚಿವ ಭೈರತಿ ಸುರೇಶ್ ಅವರಿಗೆ ಇಡಿ ನೋಟಿಸ್ ಕೊಟ್ಟು ಬುಲಾವ್ ಕೊಟ್ಟಿತ್ತು. ತದನಂತರ CM ಮತ್ತೆ ಅವರ ಕುಟುಂಬಸ್ಥರು ಕೋರ್ಟ್ ಮೊರೆ ಹೋಗಿದ್ರು, ಸ್ಟೇ ತೆಗೆದುಕೊಂಡು ಬಂದಿದ್ದಾರೆ. ಫೆಬ್ರವರಿ 10ರ ತನಕ ಅವರಿಗೆ ಒಂದು ತನಿಖೆಗೆ ಮತ್ತೆ ವಿಚಾರಣೆಗೆ ಹೈಕೋರ್ಟ್ ತಡೆ ಕೊಟ್ಟಿದೆ. ಫೆಬ್ರವರಿ 10ರ ಬಳಿಕ ಮತ್ತೊಂದು ಬಾರಿ ಇಡಿ ಅಧಿಕಾರಿಗಳು ನೋಟಿಸ್ ನೀಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಖುದ್ದಾಗಿ CM ಪತ್ನಿ ಅವರು ವಿಚಾರಣೆಗೆ ಹಾಜರಾಗಬೇಕು. ಜೊತೆಗೆ ಭೈರತಿ ಸುರೇಶ್ ಅವರು ಕೂಡ ವಿಚಾರಣೆಗೆ ಹೋಗ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಅವರು ಸೂಕ್ತ ದಾಖಲೆಗಳನ್ನ ಒದಗಿಸಬೇಕಾಗುತ್ತೆ. ಇಲ್ಲದಿದ್ರೆ ಅವರನ್ನ ಕಸ್ಟಡಿಗೆ ಪಡಿತಕ್ಕಂಥ ಒಂದು ಕೆಲಸನೂ ಕೂಡ ಇಡಿ ಅಧಿಕಾರಿಗಳು ಮಾಡಬಹುದು ಅನ್ನೋ ಒಂದು ಆತಂಕ ಈಗ CM ಸಿದ್ದರಾಮಯ್ಯನವರಿಗೆ ಕಾಡ್ತಾ ಇರ್ತಕ್ಕಂಥದ್ದು. ಈಗ ಮೊದಲ ಭಾಗವಾಗಿ CM ಪತ್ನಿ ಅವರಿಗೆ ಇಡಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿರ್ತಕ್ಕಂಥ CM ಸಿದ್ದರಾಮಯ್ಯನವರಿಗೂ ಕೂಡ ಯಾವುದೇ
ಯಾವುದೇ ಕ್ಷಣದಲ್ಲಿ ಹಿರಿಯ ಅಧಿಕಾರಿಗಳು ನೋಟಿಸ್ ಕೊಟ್ಟು ವಿಚಾರಣೆಗೆ ಬರ್ತಕ್ಕಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಈಗಾಗಲೇ ಇಡಿ ಯಾವಾಗ ಈ ವಿಚಾರದಲ್ಲಿ ಎಂಟ್ರಿ ಆಯ್ತೋ ಆಗಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಬಹಳಷ್ಟು ಒಂದು ಆತಂಕ ಶುರುವಾಗಿದೆ. ಕುರ್ಚಿಯನ್ನ ಕಳೆದುಕೊಳ್ತಕ್ಕಂಥ ಒಂದು ಭೀತಿನೂ ಕೂಡ ಶುರುವಾಗಿರ್ತಕ್ಕಂಥದ್ದು. ಇದು ಒಂದು ಭಾಗ ಆಗಿದ್ರೆ, ಮತ್ತೊಂದು ಭಾಗ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಈ ಒಂದು ಪ್ರಕರಣವನ್ನ ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿರ್ತಕ್ಕಂಥದ್ದು. ಕೋರ್ಟ್ ಕೂಡ ಈ ಒಂದು ವಿಚಾರಣೆಯನ್ನ ಸಂಪೂರ್ಣವಾಗಿ ಮುಗಿಸಿದೆ. ಅದು ಕೂಡ ಯಾವುದೇ ಕ್ಷಣದಲ್ಲಿ ತೀರ್ಪನ್ನ ಪ್ರಕಟ ಮಾಡ್ತಕ್ಕಂಥ ಸಾಧ್ಯತೆನೂ ಕೂಡ ಇದೆ. ಒಂದು ವೇಳೆ ಏನಾದ್ರೂ ಹೈಕೋರ್ಟ್ ಏನಾದ್ರೂ ಸಿಬಿಐ ತನಿಖೆಗೆ ಈ ಒಂದು ಕೇಸನ್ನ ವರ್ಗಾವಣೆ ಮಾಡಿದ್ದೆ ಆದಲ್ಲಿ ಮತ್ತಷ್ಟು ಸಂಕಷ್ಟಕ್ಕೆ ಸಿಎಂ ಸಿದ್ದರಾಮಯ್ಯನವರು ಒಳಗಾಗಬೇಕಾಗುತ್ತೆ. ಹಾಗಾಗಿ ಈ ಒಂದು ಪ್ರಕರಣ ಬಹಳಷ್ಟು ಒಂದು ಕುತೂಹಲದ ಒಂದು ಹಂತಕ್ಕೆ ಹೋಗ್ತಾ ಇದೆ. ಜೊತೆಗೆ ಸಿಎಂ ಕುರ್ಚಿಯನ್ನು ಕೂಡ ಅಲಗಡಿಸ್ತಾ ಇದೆ. ಪ್ರಣೋದ್, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.